ಎಷ್ಟೋ ಜನ ಹೇಳ್ತಾರೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಸಾರಿ ಹೇಳೋದ್ರಿಂದ ಸರಿ ಹೋಗ್ಬಿಡುತ್ತೆ ಅನ್ಕೋತಾರೆ. ನೋ, ಅದು ಆ ಥರ ಅನ್ಕೊಳ್ಳೇಬೇಡಿ. ಸಾರಿ ಹೇಳೋದ್ರಿಂದ ಎಲ್ಲನೂ ಸರಿ ಹೋಗಲ್ಲ. ಬಟ್ ಏನು ಹೇಳಿದ್ರೆ ಸರಿ ಹೋಗುತ್ತೆ ಸಾರಿ ಹೇಳೋದ್ಕಿಂತ. ಅದನ್ನ ನಾನು ಇನ್ ಡೆಪ್ತ್ ಆಗಿ ಡೀಟೇಲ್ಸ್ ಆಗಿ ನಿಮಗೆ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಅದಕ್ಕಿನ್ನ ಬಿಫೋರ್ ಚಾನಲ್ಗೆ ಹೊಸಬ್ರಾಗಿದ್ರೆ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ, ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಸ್ ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ನನ್ನ ಜೊತೆ ಮಾತಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಬಟ್ ಚಾರ್ಜಸ್ ಇರುತ್ತೆ. ಎಷ್ಟೋ ಜನ ಫ್ರೀ ಅನ್ಕೊಂಡು ಕಾಲ್ ಮಾಡಿರ್ತೀರಿ, ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಬಿಕಾಸ್ ತುಂಬ ಹೊತ್ತು ಟೈಮ್ ಕೊಟ್ಟು ಮಾತಾಡಬೇಕು, ಅದಕ್ಕೋಸ್ಕರ. ಓಕೆ, ವಿಡಿಯೋ ಕೊನೆ ತನಕ ನೋಡಿ. ನಿಮಗೂ ನಿಮ್ಮ ಲೈಫಲ್ಲಿ ಇದು ಅನಿಸಿದ್ರೆ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆಕ್ಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಎಷ್ಟೋ ಜನ ಸಾರಿ ಹೇಳಿಬಿಡ್ತಾರೆ. ಸಾರಿ ಹೇಳಿದ ತಕ್ಷಣ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಸರಿ ಹೋಗ್ಬಿಡ್ತಾನೆ, ಸರಿ ಹೋಗ್ಬಿಡುತ್ತೆ, ನಿಮ್ಮೊಟ್ಟಿಗೆ ಮಧ್ಯಂತರ ಆಗ್ಬಿಡ್ತಾರೆ. ಸಾರಿ ಹೇಳಿದ್ರೆ ಬಿಡೋ, ಚೇಂಜ್ ಆಗ್ಬಿಡುತ್ತೆ. ನೋ, ಆ ಥರದ್ದಾಗಲ್ಲ. ನೀವು ಸಾರಿ ಹೇಳ್ಬಿಟ್ಟು ನಿಮ್ಮ ಆಕ್ಷನ್ ಅಲ್ಲಿ ಬದಲಾವಣೆಗಳು ಕಾಣ್ತಿಲ್ಲ, ಜಸ್ಟ್ ಬಾಯಿ ಮಾತಲ್ಲಿ ಸಾರಿ ಹೇಳ್ಬಿಟ್ಟು ಆಕ್ಷನ್ ಅಲ್ಲಿ ಏನೂ ಬದಲಾವಣೆಗಳು ಆಗದೆ ಹೋದಾಗ ಅವ್ರು ನಿಮ್ಮನ್ನ ಎಕ್ಸೆಪ್ಟ್ ಹೆಂಗ್ ಮಾಡ್ಕೋತಾರೆ? ಅವ್ರಿಗೂ ಕಣ್ಣಿದೆ, ಅವ್ರಿಗೂ ಬುದ್ಧಿ ಇದೆ, ಎದುರುಗಡೆ ನೋಡ್ತಿರ್ತಾರೆ, ಎಲ್ಲಾನು ಆಗ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ನಿಮ್ಮ ಆಕ್ಷನ್ಸ್ಗಳು, ನೀವು ಯಾವ ತರ ಲೈಕ್ ಆಕ್ಷನ್ ಮಾಡ್ತೀರಿ. ಆಕ್ಷನ್ ಇಟ್ ಮೀನ್ಸ್ ನಿಮ್ಮ ಪ್ರತಿಕ್ರಿಯೆ ತುಂಬಾ ಮುಖ್ಯ ಆಗತ್ತೆ. ಅವ್ರಿಗೆ ಹೇಗೆ ಪ್ರತಿಸ್ಪಂದನೆ ಮಾಡ್ತಿದ್ರಿ, ಪ್ರತಿಕ್ರಿಯೆ ಹೇಗೆ ಮಾಡ್ತಾ ಇದ್ರಿ, ಅಬ್ಸರ್ವೇಷನ್ ಮಾಡ್ತಾರಲ್ಲ. ಜಸ್ಟ್ ಮಾತಲ್ಲಿ ಮಾತ್ರ ಸಾರಿ ಕೇಳ್ಬಿಟ್ಟು ನಿಮ್ಮ ಪ್ರತಿಕ್ರಿಯೆ ಎಲ್ಲ ಬೇರೆ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋದೇ ಇಲ್ಲ ಅವರು. ಓ, ಜಸ್ಟ್ ಫಾರ್ ಏನೋ ನಾಟಕೀಯವಾಗಿ ಸಾರಿ ಕೇಳ್ತಿದ್ದಾರೆ ಈ ವ್ಯಕ್ತಿಗಳು ಅನ್ನೋದೊಂದು ಫೀಲ್ ಆಗುತ್ತೆ ಅವ್ರಿಗೆ. ಸೊ ಇದು ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಮ ಆಕ್ಷನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸಾರಿ ಕೇಳೋದು ಜಸ್ಟ್ 1% ಅಷ್ಟೇ. ಅದರೊಟ್ಟಿಗೆ ನೀವು ಏನ್ ಪ್ರತಿಕ್ರಿಯೆ ಕೊಡ್ತೀರಲ್ಲ ಅವರೊಟ್ಟಿಗೆ, ಅದು ತುಂಬಾ ಮುಖ್ಯ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ರಿಪೀಟೆಡ್ ಮಿಸ್ಟೇಕ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನೋ ಮಿಸ್ಟೇಕ್ಸ್ ನಡೆದಾಗ ಸಾರಿ, ಇಲ್ಲ ನೆಕ್ಸ್ಟ್ ಹಂಗೆ ಆಗಲ್ಲ ಸಾರಿ ಅಂತ ಕೇಳ್ಬಿಡ್ತೀವಿ ಅನ್ಕೊಳ್ಳಿ. ಬಟ್ ರಿಪೀಟೆಡ್ಲಿ ಅದೇ ಮಿಸ್ಟೇಕ್ಸ್ ಕಂಟಿನ್ಯೂ ಮಾಡಿದಾಗ ಅವ್ರು ಕ್ಷಮಿಸಲ್ಲ ನಿಮ್ಮನ್ನ. ನೀವು ಸಾರಿ ಹೇಳೋದು ಅವರಿಗೆ ಮುಟ್ಟೋದು ಇಲ್ಲ, ಮ್ಯಾಟ್ರೇ ಆಗೋದಿಲ್ಲ. ಇಲ್ಲ, ಜಸ್ಟ್ ಬಾಯಿ ಮಾತಿಗೆ ಹೇಳ್ತಿದ್ದಾರೆ ಇವರು ಬದಲಾಗಲ್ಲ ಜೀವನದಲ್ಲಿ. ಇರೋದೇ ಹೆಂಗೆ ಮನುಷ್ಯರು ಅಂತ ಒಂದು ಗೊತ್ತಾಗ್ಲಿಕ್ಕೆ ಶುರು. ಅದಕ್ಕೇನೆ ರಿಪೀಟೆಡ್ ಮಿಸ್ಟೇಕ್ಸ್ ಮಾಡಿದ್ರೆ, ನೀವು ಸಾರಿ ಹೇಳೋದಕ್ಕೂ ರಿಪೀಟೆಡ್ ಮಿಸ್ಟೇಕ್ಸ್ ಮಾಡೋದಕ್ಕೂ ಆ ಸಾರಿಗೆ ಅನ್ನೋ ಪದಕ್ಕೆ ಬೆಲೆನೇ ಹೊರಟೋಗುತ್ತೆ ಅಷ್ಟೇನೆ. ಅಂಡ್ ಅದನ್ನ ಕ್ಷಮಿಸೋರು ಕೂಡ ನಿಮಗೆ ಕ್ಷಮಿಸಲ್ಲ ಜೀವನ ಪರ್ಯಂತ. ನಿಮ್ಮ ಬುದ್ಧಿ ನೌಟಂಕಿ ಅನ್ನೋದು ಕ್ಲಿಯರ್ ಗೊತ್ತಾಗತ್ತೆ. ಬಿಕಾಸ್ ರಿಪೀಟೆಡ್ ಮಿಸ್ಟೇಕ್ಸ್ ಮಾಡಿ ಅಗೇನ್ ಸಾರಿ ಕೇಳೋದ್ರಿಂದ ತೊಟ್ಲಾನು ನೀವೇ ತುಗ್ತೀರಿ, ಮಗುನು ನೀವೇ ಕೂಡ ಚೂಡ್ತೀರಿ ಏನೋ ಹೇಳ್ತಾರಲ್ಲ, ಹಾಗಾಗತ್ತೆ ಇದು. ಅದೇ ಮಾಡಿದೆ. ಅದಕ್ಕೇನು ಹೇಳೋದು, ರಿಪೀಟೆಡ್ ಮಿಸ್ಟೇಕ್ಸ್ ಬೇಡ. ಸಾರಿ ಕೇಳ್ತೀರಿ, ಓಕೆ, ನಿಮ್ಮ ಅಬ್ಸರ್ವೇಷನ್ ಮಾಡ್ತಾರೆ, ಸರಿ ಹೋಗಿದ್ದಾರೆ ನೋಡ್ತಾರೆ. ಅದಾದ್ಮೇಲೆ ನಿಮ್ಮನ್ನ ಸಾರಿನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ಕ್ಷಣಕ್ಕೆ ಓಕೆ ಅನ್ಬಹುದು, ಬಟ್ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಮನಸಾರೆ ಒಳಗಡೆ. ಇಟ್ ಮೀನ್ಸ್ ಯಾವಾಗ ಅಂತ ಹೇಳಿದ್ರೆ, ಯಾವಾಗ ನೀವು ರಿಪೀಟೆಡ್ಲಿ ಮಿಸ್ಟೇಕ್ಸ್ ಮಾಡ್ದಿರಾ, ಆಕ್ಷನ್ ಕರೆಕ್ಟ್ ಆಗಿ, ಪ್ರತಿಕ್ರಿಯೆ ಕರೆಕ್ಟ್ ಆಗಿತ್ತು ಅಂದ್ರೆ ಒಪ್ಕೋತಾರೆ. ಇದು ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಬಿಹೇವಿಯರ್ ಕೂಡ ಮ್ಯಾಟರ್ ಆಗತ್ತೆ. ಹೇಗೆ ಬಿಹೇವ್ ಮಾಡ್ತಿದ್ದೀರಾ ಅವರೊಟ್ಟಿಗೆ ನೀವು, ನಿಮ್ಮ ಬಿಹೇವಿಯರ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಪ್ಲಸ್ ಆರ್ ಮೈನಸ್ ಇದೆಯಾ, ನಿಮ್ಮ ಬಿಹೇವ್ ಅವರಿಗೆ ಹರ್ಟ್ ಮಾಡ್ತಿದೆಯಾ, ನಿಮ್ಮ ಬಿಹೇವ್ ಅವರಿಗೆ ಏನೋ ಅವಮಾನ ಮಾಡ್ತಿದೆಯಾ, ಅಥವಾ ಲೈಕ್ ಇಷ್ಟ ಇಲ್ಲದನ್ನ ತೋರಿಸ್ಕೊಡ್ತಿದ್ಯಾ, ನಿಮ್ಮ ಬಿಹೇವ್ ಅವ್ರಿಗೆ ಸುಳ್ಳು ಅಂತ ಅನಿಸ್ತಿದ್ಯಾ, ಇದೆಲ್ಲ ಮ್ಯಾಟ್ರ್ ಆಗತ್ತೆ ರೀ. ಸುಮ್ಮನೆ ಸಾರಿ ಕೇಳಿ, ಏನೋ ಒಂದು ಸಾರಿ ಕೇಳ್ಬಿಟ್ಟು ಮ್ಯಾನೇಜ್ ಮಾಡೋಣ, ನಾನು ನಾಟ್ ಲೈಕ್ ದಟ್. ಎದುರುಗಡೆ ಇರೋರು ಬುದ್ಧಿವಂತರು ಇರ್ತಾರೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡು ನೀವು ಅವರೊಟ್ಟಿಗಿರಿ. ಬಿಕಾಸ್ ಎಷ್ಟೋ ಜನ ಅನ್ಕೋತಾರೆ, ಬಿಡು ಸಾರಿ ಕೇಳಿ ಸಮಜಾಯಿಸಿದ್ರೆ ಆಯ್ತು. ಎಷ್ಟೇ ಸಮಜಾಯಿಸಿ, ಎಷ್ಟೇ ಇದು ಮಾಡಿ, ಬಟ್ ಎದುರುಗಡೆ ಇರೋರು ಬುದ್ಧಿವಂತರು, ಅವರ ಮನಸ್ಸಿಗೆ ನಿಮ್ಮ ಸಾರಿ ರೀಚ್ ಆಗಬೇಕು ಅಂತ ಹೇಳಿದ್ರೆ ನೀವು ಈ 3 ವಿಚಾರದಲ್ಲಿ ಕರೆಕ್ಟ್ ಆಗಬೇಕು. ಅರ್ಥ ಆಯ್ತಾ ಹೇಳ್ತಿರೋದು? ಎಕ್ಸಾಕ್ಟ್ಲಿ ಕರೆಕ್ಟ್. ಈ ಪಾಯಿಂಟ್ಗಳು ಅನಿಸಿದ್ರೆ ಅದನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಎಲ್ಲಾರ್ದು ಕಮೆಂಟ್ ನಾನು ನೋಡ್ತಿರ್ತೀನಿ. ಎಷ್ಟೋ ಜನ ಏನೋ ಕಂಜೂಸ್ ಮಾಡ್ತಾರೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋರೆ ಲೈಕ್ ಮಾಡೋದನ್ನು ಕಂಜೂಸ್ ಮಾಡ್ತಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ಜಸ್ಟ್ ಪರವಾಗಿಲ್ಲ, ವಿಡಿಯೋ ಎಲ್ಲೋ ಒಂದು ಕಡೆ ರೀಚೇಬಲ್ ಇದೆ, ಆ್ಯಂಡ್ ಇದರಲ್ಲಿ ಏನೋ ವಿಚಾರ ಇದೆ, ರೀಚ್ ಆಗುವಂಥ ವಿಚಾರ ಇದೆ, ಮೋಟಿವೇಶನ್ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಮಾಡಿ ಇನ್ನೊಬ್ಬರಿಗೆ. ಅದು ನೀವೇನ ಕೊಡ್ತಿರೋ ಯೂನಿವರ್ಸ್ ನಿಮಗೆ ಅದನ್ನೇ ಕೊಡುತ್ತೆ ರಿಟರ್ನ್. ಓಕೆ, ಅಗೇನ್ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಿದ್ರೆ ಆದಷ್ಟು ಬೇಗ 47 ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಟ್ ಕೌನ್ಸಿಲಿಂಗ್ ಫೀಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.